ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ನಡುವೆ ಮಾತಿನ ಚಕಮಕಿ ನಡೀತಾ ಇದೆ. ನಿನ್ನೆ ಕೆಂಪೇಗೌಡ ಜಯಂತಿಯ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾತಿನ ಚಕಮಕಿ ನಡೀತು. ಚಪ್ಪಲಿ ಎಸೆಯುವ ಕೆಲಸಕ್ಕೂ ಕೂಡ ಜೆಡಿಎಸ್ ಕಾರ್ಯಕರ್ತರು ಮುಂದಾದರೂ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ನಿನ್ನೆ ನಾಡಪ್ರಭು ಕೆಂಪೇಗೌಡರ ಜಯಂತಿ ಇತ್ತು. ಆ ಜಯಂತಿಯ ಸಂದರ್ಭದಲ್ಲಿ ಚಪ್ಪಲಿ ತೂರಾಟ, ಒಂದು ಮಹನೀಯರಿಗೆ ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮದಲ್ಲೂ ಕೂಡ ನೋಡಿ ಈ ರೀತಿಯಾದಂತಹ ಘಟನೆಗಳು ನಡೀತವೆ ಅಂದರೆ ನಿಜಕ್ಕೂ ಆ ಒಂದು ಜಯಂತಿ ಮಾಡಿ ಏನು ಪ್ರಯೋಜನ? ಇವತ್ತು ಬೃಹತ್ ಬೆಂಗಳೂರು ನಿರ್ಮಾಣ ಆಗಲಿಕ್ಕೆ ಕೆಂಪೇಗೌಡರು ಕಾರಣ. ಅಂತಹ ಒಬ್ಬ ಮಹಾನ್ ಪುರುಷನ ಒಂದು ಜಯಂತಿ ದಿನನೂ ಕೂಡ ನೀವು ಈ ರೀತಿ ರಾಜಕೀಯ ವಾಕ್ಸಮರಗಳನ್ನು ಮಾಡ್ಕೊಳ್ತೀರಾ, ಚಪ್ಪಲಿಯನ್ನೇ ಎಸಿತೀರಾ, ಮಾತಿನ ಚಕಮಕಿ ಮಾಡ್ಕೊತೀರಾ ಅಂದರೆ ಏನು ಹೇಳಬೇಕು? ನಿಮ್ಮನ್ನ ಜನಪ್ರತಿನಿಧಿಗಳು ಗೆಲ್ಲಿಸಿ ಕಳಿಸಿದ್ದಾರೆ ಅಭಿವೃದ್ಧಿ ಮಾಡಿ ಅಂತ. ಅಭಿವೃದ್ಧಿಗಿಂತನೂ ಕೂಡ ಇಂತಹ ಘಟನೆಗಳಿಗೆ ಜನ ಸಾಕ್ಷಿ ಆಗ್ತಾ ಇರ್ತಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಜೆಡಿಎಸ್ನ ಕಾರ್ಯಕರ್ತರು ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ಅವಹೇಳನಕಾರಿ ಹೇಳಿಕೆಗಳನ್ನು ಕೊಟ್ಟರು. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅಂತ ಹೇಳಿಬಿಟ್ಟು ಚಪ್ಪಲಿಯನ್ನು ಎಸ್ತಿದ್ದಾರೆ. ಮಾತಿನ ಚಕಮಕಿ ನಡೆದಿದೆ. ಜೊತೆಗೆ ಪ್ರದೀಪ್ ಈಶ್ವರ್ ಕೂಡ ಸ್ವಲ್ಪ ಮಾತಿನ ಹಿಡಿತದಲ್ಲಿ ಮಾತಾಡಬೇಕಾಗುತ್ತೆ. ಯಾಕಂದರೆ ನನಗೆ ಬಾಯಿ ಇದೆ, ನನಗೆ ಅಧಿಕಾರ ಇದೆ ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ನಿನ್ನೆ ಆದಂತಹ ಘಟನೆಗೆ ಸಂಬಂಧಪಟ್ಟಾಗೆ 100ಕ್ಕಿಂತ ಹೆಚ್ಚು ಜನರ ವಿರುದ್ಧ FIR ದಾಖಲಾಗಿದೆ. ಇವರೆಲ್ಲ ಕೂಡ JDSನ ಕಾರ್ಯಕರ್ತರು, ಕುಮಾರಸ್ವಾಮಿಯವರ ಬೆಂಬಲಿಗರು. ಜನಪ್ರತಿನಿಧಿಗಳು ಅಂದರೆ ಜನಸಾಮಾನ್ಯರಿಗೆ ನೀವು ಮಾರಕ ಆಗಿರಬಾರ್ದು, ಮಾದರಿ ಆಗಿರಬೇಕಾಗ್ತದೆ. ಯಾಕಂದರೆ ಇವತ್ತು ಪ್ರದೀಪ್ ಈಶ್ವರ್ ಅವರು ಒಬ್ಬ ಶಾಸಕ ಆಗೋದಕ್ಕಿಂತ ಮುಂಚೆನೇ ಒಂದು ನೀಟ್ ಅಕಾಡೆಮಿ ಅವರು ಇಟ್ಕೊಂಡಿದ್ದಾರೆ. ಅಂದರೆ ಮಕ್ಕಳಿಗೆ ಒಂದು ಕೋಚಿಂಗ್ ಸೆಂಟರ್ ಕೂಡ ಇಟ್ಕೊಂಡಿದ್ದಾರೆ. ಒಂದು ಮುಖ್ಯ ಭೂಮಿಕೆಯಲ್ಲಿ ಇರುವಂಥವರು ನಾವು ಯಾವ ಮಾತನ್ನು ಆಡಬೇಕು, ಯಾವ ಮಾತನ್ನು ಆಡಬಾರ್ದು, ನಾನು ಮಾತಾಡಿದ್ದು ಯಾವ ಪರಿಣಾಮ ಬೀಳುತ್ತೆ ಅದು ಎಲ್ಲವೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ಕೇವಲ ಪ್ರದೀಪ್ ಈಶ್ವರಿಗೆ ಮಾತ್ರ ಅನ್ವಯ ಆಗಲ್ಲ, ಎಲ್ಲ ರಾಜಕಾರಣಿಗಳಿಗೂ ಅನ್ವಯ ಆಗುತ್ತೆ. ಯಾಕಂದರೆ ರಾಜಕಾರಣಿಗಳು ತಮ್ಮ ಮಾತಿನ ಬರದಲ್ಲಿ ಏನೇನೋ ಮಾತಾಡಿಬಿಡ್ತಾರೆ. ಅದು ಮತ್ತೆ ಬೇರೆಯ ಒಂದು ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಈಗ ನೋಡಿ ಈ ಮಾತಿನ ಚಕಮಕಿ ಯಾಕೆ ಬೇಕಾಗಿತ್ತು? ನಿನ್ನೆ ಒಬ್ಬ ಮಹನೀಯನ ಒಂದು ಪುಣ್ಯ ಸ್ಮರಣೆ ಮಾಡ್ತಾ ಇದ್ದಂಥ ದಿನ, ಕೆಂಪೇಗೌಡರ ಜಯಂತಿ ಇತ್ತು. ನಾಡಪ್ರಭು ಕೆಂಪೇಗೌಡರು ಬೆಂಗಳೂರಿನ ಒಂದು ಆಯಾಕಟ್ಟಿಗೆ ಭದ್ರ ಬುನಾದಿಯನ್ನು ಹಾಕ್ತಂಥವ್ರು. ಅಂತಹ ಒಬ್ಬ ಮಹನೀಯನ ಒಂದು ಕಾರ್ಯಕ್ರಮವನ್ನು ಪಕ್ಷ ಭೇದವನ್ನು ಮರೆತು ಕಾರ್ಯಕ್ರಮವನ್ನು ನಡೆಸಬೇಕಾಗಿತ್ತು. ಎಷ್ಟು ಜನ ನೆರೆದಿದ್ರು ಅವ್ರ ಮುಂದೆ. ಈ ರಾಜಕೀಯ ಜಂಜಾಟಗಳು, ನಿಮ್ಮ ವಾಕ್ಸಮರಗಳು ಅವು ಸಹಜವಾಗಿ ಇದ್ದೇ ಇರ್ತದೆ. ಆದರೆ ಇಂಥ ಕಾರ್ಯಕ್ರಮದಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಕಾಂಗ್ರೆಸ್, JDS, BJP ಅನ್ನುವಂತಹ ಪಕ್ಷ ಭೇದವನ್ನು ಮರೆತು ಒಬ್ಬ ಮಹನೀಯನಿಗೆ ನೀವು ಗೌರವ ಸಲ್ಲಿಸಬೇಕಾಗಿತ್ತು. ಏನು ಸಂದೇಶ ಕೊಟ್ಟರೆ ಹಾಗಾದರೆ ನೀವು? ಚಪ್ಪಲಿ ಎಸ್ತಿದ್ದು ಏನು ಅದು ಸಂದೇಶ? ಅದು ನಿಮ್ಮ ಕಾರ್ಯಕರ್ತರು ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಇದು? ಯಾಕಂದರೆ ಒಂದು ಕೀಳು ಮಟ್ಟದ ಮಾತುಗಳನ್ನು ಆಡಬಾರ್ದು. ನೀವು ನಮ್ಮನ್ನು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ, ಒಂದು ಕೂದಲು ಕಿತ್ಕೊಳ್ಳೋಕ್ಕಾಗಲ್ಲ. ಏನು ಮಾತಿನ ಅರ್ಥ ಇದು? ಇದು ಕೇವಲ ಯಾವುದೋ ಒಬ್ಬ ಪಕ್ಷದ ನಾಯಕನಿಗೆ ಹೇಳ್ತಾ ಇರುವಂಥ ಮಾತಲ್ಲ. ನಾವು ಮಾಧ್ಯಮದಲ್ಲಿ ಕೂತ್ಕೊಂಡು ಎಲ್ಲ ಪಕ್ಷದ ನಾಯಕರುಗಳು ಕೂಡ ಭಾಳ ಜವಾಬ್ದಾರಿಯಿಂದ ಕೆಲಸ ಮಾಡಿ. ಯಾಕಂದರೆ ನೀವು ಜಂಜಾಟಗಳನ್ನು ಮಾಡಿಕೊಂಡು, ಕಿತ್ತಾಟ ಮಾಡಿಕೊಂಡು, ಕಾಲಹರಣ ಮಾಡಿ ಅಂತ ನಿಮ್ಮನ್ನು ಕಳಿಸಿಲ್ಲ ಗೆಲ್ಲಿಸಿ ಜನ. ಅಭಿವೃದ್ಧಿ ಮಾಡಿ ಅಂತ ಆಯಾ ಕ್ಷೇತ್ರದ ಕಡೆ ಗಮನ ಕೊಡಬೇಕಾಗ್ತದೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಆಗಲಿ ಅಥವಾ JDSನ ಕಾರ್ಯಕರ್ತರಾಗಲಿ, ತಾವು ಎಲ್ಲಿರ್ತೀವಿ, ಏನು ಕೆಲಸ ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು. ಒಂದು ಕಾರ್ಯಕ್ರಮ ಅಂದಾಗೆ ಅಲ್ಲಿಗೆ ಸಾವಿರಾರು ಜನ ಬಂದಿರ್ತಾರೆ. ಯಾಕಂದರೆ ಒಬ್ಬ ರಾಜಕಾರಣಿಗಳು ಒಂದಿಷ್ಟು ಭಾಷಣ ಮಾಡ್ತಾರೆ, ಇನ್ಸ್ಪಿರೇಷನ್ ಆಗಬೇಕು ಆ ಭಾಷಣ. ಹಬ್ಬ ಎಂಥ ಭಾಷಣ ಮಾಡಿದರು, ತುಂಬ ಅದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬಂತು ಅಂತ ಜನ ಹೇಳಬೇಕೇ ಹೊರತು ನೀವು ಈ ರೀತಿಯಾದಂತಹ ಜಂಜಾಟದ ಮಾತುಗಳು, ಕೀಳು ಅರಿಮೆಯ ಮಾತುಗಳು, ಚಪ್ಪಲಿಯನ್ನು ಎಸೆಯುವಂಥದ್ದು ಇದು ನಿಜಕ್ಕೂ ಇದು ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ಇದು ನಿಜಕ್ಕೂ ನಿಮ್ಮ ಏಳಿಗೆಗೂ ಹೊಡೆತ ಬೀಳ್ತಾ ಹೋಗುತ್ತೆ. ಜನರು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ಚುನಾವಣೆಗಳಲ್ಲಿ ಏನು ಪಾಠ ಕಲಿಸ್ಬೇಕು ಅದನ್ನು ಕಲಿಸ್ಲಿಕ್ಕೆ ಹೋಗ್ತಾರೆ. ಅಥವಾ ಯಾಕೆ ಇಷ್ಟೊಂದು ಮಾತಿನ ಚಕಮಕಿ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಓಕೆ, ನಿಮ್ಮ ರಾಜಕೀಯ
ಜಂಜಾಟಗಳು ಇರ್ತವೆ, ಅಥವಾ ನಿಮ್ಮ ತತ್ವ ಸಿದ್ಧಾಂತಗಳು ಬೇರೆ ಇರ್ತವೆ. ಕಾಂಗ್ರೆಸ್ನ ತತ್ವ ಸಿದ್ಧಾಂತ ಬೇರೆ, JDSನ ತತ್ವ ಸಿದ್ಧಾಂತ ಬೇರೆ. ಅದನ್ನೆಲ್ಲ ಬದಿಗೊತ್ತಿ ಸ್ವಾಮಿ. ಒಬ್ಬ ಮಹಾನೀಯನ ಒಬ್ಬ ಪುಣ್ಯಸ್ಮರಣೆ ಕಾರ್ಯಕ್ರಮ, ಒಂದು ಜಯಂತಿ ನಡೀತಾ ಇತ್ತು. ಪಕ್ಷಭೇದವನ್ನು ಮರೆತು ಅಟ್ಲೀಸ್ಟು ಒಂದು ಹಾಫ್ ಡೇ, ಅರ್ಧ ದಿನ ಒಬ್ಬ ಮಹನೀಯನಿಗೆ ಒಂದು ಗೌರವ ಸಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ ಅಂದರೆ, ಚಪ್ಪಲಿ ಹಿಡ್ಕೊಂಡು ಬಂದಿದ್ದೀರಾ ನೀವು ಅಂದರೆ, ಪೊಲೀಸ್ನವರು ಮಧ್ಯ ಪ್ರವೇಶ ಮಾಡಬೇಕು, ಲಾಠಿ ಪ್ರಹಾರ ಮಾಡಬೇಕಾದಂಥ ಪರಿಸ್ಥಿತಿ ಎದುರಾಯಿತು ಅಂದರೆ ಏನು ಹೇಳಬೇಕು ಇದಕ್ಕೆ? ನೋಡಿ, 100 ಜನರ ಮೇಲೆ FIR ದಾಖಲಾಗಿದೆ. ಒಂದಂತೂ ತಿಳ್ಕೊಳ್ಳಿ, ಎಲ್ಲ ಪಕ್ಷದ ಕಾರ್ಯಕರ್ತರು, ಎಲ್ಲ ಪಕ್ಷದ ಬೆಂಬಲಿಗರು, ನೀವೇನೋ ನಾಯಕನ ಪರವಾಗಿ ಇವತ್ತು ನೀವು ಹೋರಾಟವನ್ನು ಮಾಡ್ತೀರಾ, ನಿಮ್ಮ ಮೇಲೆ ಕೇಸ್ ದಾಖಲಾದರೆ ಅದರಿಂದ ಹೊರಗಡೆ ಬರಲಿಕ್ಕೆ ನೀವೇ ಕಷ್ಟಪಡಬೇಕಾಗ್ತದೆ. ಆ ಕೇಸ್ಗಳ ಮೇಲೆ ಕೇಸು ಸುರುಳಿ ಸುತ್ತುತ್ತಾ ಇರ್ತದೆ. ಹಾಗಾಗಿ ನೀವು ಇವತ್ತು ಯಾವುದೋ ಪಕ್ಷದ ಪರವಾಗಿ ಕೆಲಸ ಮಾಡ್ತೀರಾ, ಪಕ್ಷದ ನಾಯಕನ ಪರವಾಗಿ ಕೆಲಸ ಮಾಡ್ತೀರಾ, ಆದರೆ ನಿಮ್ಮ ಮೇಲೆ ಕೇಸ್ಗಳು ದಾಖಲಾದಂಥ ಸಂದರ್ಭದಲ್ಲಿ ಅದರಿಂದ ಹೊರಗಡೆ ಬರಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಇದಕ್ಕೆ ಸಹಜವಾಗಿ ಪ್ರಿಯಾಂಕ್ ಖರ್ಗೆ ಮತ್ತು MB ಪಾಟೀಲ್ ತಮ್ಮ ಪಕ್ಷದ ಶಾಸಕನ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. JDSನವರು ಮಾಡಿದ್ದು ಸರಿಯಲ್ಲ ಅಂತ. ಇನ್ನೊಂದು ಕಡೆ JDSನವರು ಕಾಂಗ್ರೆಸ್ ನಾಯಕ ಪ್ರದೀಪ್ ಈಶ್ವರ್ ಹೇಳಿಕೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ನಿಜಕ್ಕೂ ಇದು ನಾಚಿಕೆಗೇಡಿನ ವಿಚಾರ. ಒಬ್ಬ ಮಹನೀಯನ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ, ನಾಡಪ್ರಭು ಕೆಂಪೇಗೌಡರ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ಈ ರೀತಿಯಾದಂತಹ ಅವಹೇಳನಕಾರಿ ಹೇಳಿಕೆ, ಚಪ್ಪಲಿ ಎಸೆಯೋದು ನಿಜಕ್ಕೂ ಅಕ್ಷಮ್ಯ ಅಪರಾಧ.